ಎಲ್ರಿಗೂ ನಮಸ್ಕಾರ. ಇವತ್ತು ಯಾವುದೇ ರೀತಿ ಅಡುಗೆ ರೆಸಿಪಿ ಜೊತೆ ಬಂದಿಲ್ಲ. ಒಂದಷ್ಟು ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನಗಳಿಂದ ಈ ರೀತಿ ಒಂದು ಸ್ಟೈನ್ಲೆಸ್ ಸ್ಟೀಲ್ ಇರೋವಂತಹ ಕಡಾಯಿನ ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಮನೇಲಿ ಸಾಕಷ್ಟು ಸ್ಟೀಲ್ ಕಡಾಯಿಗಳಿದೆ, ಬಟ್ ಈ ಥರ ಒಂದಿರಲಿಲ್ಲ. ಇದು ಬಂದು ಐವಿ ಬಾಕ್ಸ್ ಅವ್ರದ್ದು ಟ್ರಿಪ್ಲೆ ಸ್ಟೈನ್ಲೆಸ್ ಸ್ಟೀಲ್ ಇರೋವಂತಹ ಕಡಾಯಿ ಇದು. ಇದಕ್ಕೆ ಒಂದು ಈ ರೀತಿ ಲಿಡ್ಡನ್ನ ಸಹ ಕೊಟ್ಟಿರ್ತಾರೆ. ಲಿಡ್ ಸಹ ಸ್ಟೈನ್ಲೆಸ್ ಸ್ಟೀಲ್ ಆಗಿರುತ್ತೆ. ಮೇಲ್ಗಡೆ ಈ ರೀತಿ ಒಂದು ಹ್ಯಾಂಡಲ್ನ ಸಹ ಕೊಟ್ಟಿರ್ತಾರೆ. ಗ್ಲಾಸ್ ಲಿಡ್ಗಳಾದರೆ ಬಿದ್ದರೆ ಒಡೆದೋಗುತ್ತೆ ಅನ್ನೋ ಭಯ ಇರುತ್ತೆ, ಬಟ್ ಇದಾದರೆ ಇಡೋದಕ್ಕೆ ಮತ್ತು ಬಳಸೋದಕ್ಕೂ ಸಹ ತುಂಬ ಸುಲಭ. ಈ ಒಂದು ಕಡಾಯಿ 4 ಸೈಜಲ್ಲಿ ಅವೈಲೇಬಲ್ ಇರುತ್ತೆ. ನಾನು ತೊಗೊಂಡಿರೋವಂಥದ್ದು ಬಂದು ಬಿಗ್ ಸೈಜಲ್ಲಿ ತೊಗೊಂಡಿದ್ದೀನಿ. ಅಂದರೆ 28 ಸೆಂಟಿಮೀಟರು 3.5 ಲೀಟರ್ ಕೆಪಾಸಿಟಿ ಇರುವಂತಹ ಈ ಒಂದು ಸ್ಟೀಲ್ ಕಡಾಯಿ ಇದು. ತುಂಬ ಕಡಿಮೆ ಪ್ರೈಸ್ ಅಂತ ಅನ್ನಿಸ್ತು. ಬೇರೆ ಟ್ರಿಪ್ಲೆ ಕಡಾಯಿಗಳನ್ನ ನೋಡಿದಾಗ ತುಂಬಾ ಕಾಸ್ಟ್ಲಿ ಇತ್ತು. ಈ ಒಂದು ಸೈಜಲ್ಲಿ ಇರುವಂತಹ ಕಡಾಯಿಗಳೆಲ್ಲ 2-2.5 ಸಾವಿರನೇ ಇತ್ತು. ಇದು ಬಂದು 1400 ರೂಪಾಯಿ ಆಗುತ್ತೆ ಅಷ್ಟೇ. 1400 ರೂಪಾಯಿಗೆ ಇಷ್ಟು ಕ್ವಾಲಿಟಿ ಇರುವಂತಹ ಕಡಾಯಿ ಸಿಕ್ಕಿದೆ ನನಗೆ. ಈ ಕಡಾಯಿ ಇಂಡಕ್ಷನ್ ಬೇಸ್ಡ್ ಆಗಿರೋದ್ರಿಂದ ಇಂಡಕ್ಷನ್ ಸ್ಟವ್ ಮೇಲೆ ಅಂದರೆ ಕರೆಂಟ್ ಸ್ಟವ್ ಮೇಲೆ ಇಟ್ಟು ಸಹ ನಾವು ಅಡುಗೆ ಮಾಡ್ಕೋಬೋದು. ಇದು ಯಾವುದೇ ರೀತಿಯಾದ ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ತಗೊಂಡು ಒಂದು ಸ್ವಲ್ಪ ದಿನ ಬಳಸಿ ನಂತರ ಚೆನ್ನಾಗಿದೆ ಅಂತ ನಿಮಗೆ ರಿವ್ಯೂಸ್ ಹೇಳ್ತಾ ಇದ್ದೀನಿ. ಇದರದ್ದು ಯಾವುದೇ ಲಿಂಕ್ ಬೇಕಿದ್ರೂ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನ ಹಾಕಿರ್ತೀನಿ. ಯಾರಿಗಾದರೂ ಬೇಕಿದ್ದರೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಒಂದು ಎಲೆಕ್ಟ್ರಿಕ್ ಸ್ಟವ್ನ ತೊಗೊಂಡಿದ್ದೆ. ಆಗೆಲ್ಲ ಮುಂಚೆ ಇದ್ದಿದ್ದೆಲ್ಲ ಬಂದು ಏನು ಇಂಡಕ್ಷನ್ ಸ್ಟವ್ಗಳು ಜಾಸ್ತಿ ಇರ್ತಿತ್ತು. ಬಟ್ ಇದು ಬಂದು ವೆಯ್ಟ್ಲೆಸ್ ಇರುತ್ತೆ. ಇದನ್ನು ಇನ್ಫ್ರಾರೆಡ್ ಸ್ಟವ್ ಅಂತಲೂ ಸಹ ಕರೀತಾರೆ. ಇದು ಯೂಸ್ ಮಾಡೋದಕ್ಕೂ ಸುಲಭ, ಹಾಗೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಇದರದ್ದು ಫ್ಯೂಚರ್ಗಳು. ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ನಾನು ಪ್ರೆಸ್ಟೀಜ್ ಕಂಪ್ನಿದ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಈ ರೀತಿ ಗ್ರಿಲ್ ರ್ಯಾಕನ್ನು ಸಹ ಕೊಟ್ಟಿರ್ತಾರೆ. ಗ್ರಿಲ್ ಚಿಕನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಗ್ರಿಲ್ ಪನ್ನೀರ್ ಮಾಡ್ಕೊಳ್ಳೋದಕ್ಕೆ. ಈಗೆಲ್ಲ ಬದನೆಕಾಯಿಂದ ಚಟ್ನಿ ಮಾಡ್ತೀವಿ ನೋಡಿ, ಅಂದರೆ ಬದನೆಕಾಯಿ ಬರ್ಟ ಎಲ್ಲ ಮಾಡ್ಕೊಳ್ತೀವಲ್ಲ, ಅದನ್ನು ಈ ರೀತಿ ಗ್ರಿಲ್ ಮೇಲೆ ಇಟ್ಟು ನಾವು ಒಲೆಯಲ್ಲಿ ಸುಟ್ಟರೆ ಯಾವ ಥರ ಬರುತ್ತೆ ಆ ಥರ ಆಗುತ್ತೆ ಇದರಲ್ಲಿ. ಸೊ ಅದನ್ನು ಸಹ ಮಾಡ್ಕೊಬೋದು. ಇದರದ್ದು ಪೂರ್ತಿ ಬಾಡಿ ಸ್ಟೈನ್ಲೆಸ್ ಸ್ಟೀಲ್ ಆಗಿರುತ್ತೆ. ಇನ್ನು ಮೇಲ್ಗಡೆ ಈ ರೀತಿ ಬ್ಲ್ಯಾಕ್ ಮ್ಯಾಟ್ ಫಿನಿಶಿಂಗ್ ಮಾಡಿರ್ತಾರೆ. ನೀವೇ ನೋಡ್ತಾ ಇರ್ಬೋದು, ಸೈಡಲ್ಲೆಲ್ಲ ಪ್ರೋಗ್ರಾಮ್ಸ್ನ ಸೆಟ್ ಮಾಡಿಟ್ಟಿರ್ತಾರೆ. ಅಂದರೆ ಡೀಪ್ ಫ್ರೈ ಮಾಡಿದ್ರೆ ಏನು ಟೈಮ್ ಬೇಕೋ ಅದನ್ನೆಲ್ಲ ಡೀಪ್ ಫ್ರೈ ಅಂತ ಬಟನ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದೇ ಟೈಮರು ಮತ್ತು ಟೆಂಪ್ರೇಚರು ಎಲ್ಲನೂ ಸಹ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಜೊತೆಗೆ ಅದರಲ್ಲಿ ಹೀಟನ್ನು ಕಡಿಮೆ ಮಾಡೋದು, ಟೈಮರ್ನ ಜಾಸ್ತಿ ಕಡಿಮೆ ಮಾಡ್ಕೊಳ್ಳೋದೆಲ್ಲ ಕೊಟ್ಟಿರ್ತಾರೆ. ಸೊ ಆನ್ ಮಾಡಿ ತೋರಿಸ್ತೀನಿ. ಮೊದಲು ಇದ್ರದ್ದು ವ್ಯಾಟ್ಸ್ ಎಷ್ಟು, ಇದ್ರ ಫ್ಯೂಚರ್ ಏನಂತ ಹೇಳಿಬಿಡ್ತೀನಿ. 2200 ವ್ಯಾಟ್ಸ್ ಇರುತ್ತೆ ಇದರಲ್ಲಿ. ಹಾಗೆ ಟಚ್ ಪ್ಯಾನಲ್ ಇರೋದ್ರಿಂದ ಯೂಸ್ ಮಾಡೋದಕ್ಕೂ ಸಹ ಸುಲಭ. ಇದ್ರದ್ದು ಪ್ಲಗ್ನ AHಗೆ ಹಾಕಿ ಆನ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಆನ್ ಅಂತ ಆಪ್ಷನ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಮೇಲೆಲ್ಲ ಲೈಟ್ ತೋರಿಸ್ತಾ ಇರುತ್ತೆ. ನಾವು ಯಾವುದನ್ನು ಮಾಡ್ತಾಯಿದ್ದೀವಿ ಅಂದರೆ ಸಾರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಬೇಕಾಗಿರುವಂತಹ ಟೈಮರು ಪ್ರೋಗ್ರಾಮ್ನ ಆಟೋಮೆಟಿಕ್ಕಾಗಿ ತಗೊಳುತ್ತೆ. ನಾವು ಟೆಂಪ್ರೇಚರು ಮತ್ತು ಟೈಮರ್ನ ಕಡಿಮೆ ಮಾಡಬೇಕಂದ್ರೆ ನೋಡಿ, ಇದನ್ನು ಈ ರೀತಿ ತಿರುಗಿಸಿದ್ರೆ ಆಯಿತು, ನಮಗೆ ಟೆಂಪ್ರೇಚರೂ ಸಹ ಕಡಿಮೆ ಆಗುತ್ತೆ. ಟೆಂಪ್ರೇಚರ್ ನೋಡಿ 550 ಇದೆ. ಇವಾಗ ಗ್ರಿಲ್ ಆಪ್ಷನ್ಗೆ 550 ಟೆಂಪ್ರೇಚರ್ ಇದೆ ಅಲ್ವಾ, ಅದನ್ನು ಕಡಿಮೆ ಮಾಡ್ಕೋಬೋದು. ಈ ಥರ ನಮಗೆ ಯಾವುದು ಎಷ್ಟು ಬೇಕಾಗುತ್ತೆ ಅಷ್ಟು ಸೆಟ್ ಮಾಡ್ಕೋಬೋದು. ನೆಕ್ಸ್ಟು ಟೈಮರ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಸಹ ಟೈಮರ್ನ ಕಡಿಮೆ ಜಾಸ್ತಿ ಮಾಡ್ಕೋಬೋದು. ಪ್ರೋಗ್ರಾಮ್ನ ಆನ್ ಮಾಡಿ ಇದನ್ನು ತಿರುಗಿಸ್ತಾ ಇದ್ರೆ ನೀವು ಟೆಂಪ್ರೇಚರ್ ಮಾತ್ರ ಕಡಿಮೆ ಆಗ್ತಾ ಇರುತ್ತೆ. ಇದ್ರ ಜೊತೆಗೆ ಟೈಮರು ಕಡಿಮೆ ಆಗಬೇಕು ಅಂದರೆ ಟೈಮರ್ ಅನ್ನೋ ಆಪ್ಷನ್ನ ಒಂದು ಸಲ ಪ್ರೆಸ್ ಮಾಡಿ ನಂತರ ಇದನ್ನು ತಿರುಗಿಸಿದ್ರೆ ಟೈಮರ್ನು ಸಹ ಜಾಸ್ತಿ ಕಡಿಮೆ ಮಾಡ್ಕೋಬೋದು. ನೋಡಿ, ಪ್ರೆಷರ್ ಕುಕ್ಗೆ 1 ತೋರಿಸ್ತಾ ಇದೆ, ಡೀಪ್ ಫ್ರೈಗೆ 1 ಟೈಮಿಂಗ್ಸು ಟೆಂಪ್ರೇಚರು ತೋರಿಸ್ತಾ ಇದೆ. ಇದನ್ನು ಆನ್ ಮಾಡಿಕೊಂಡಾಗ ಒಂದು ಸೌಂಡ್ ಬರುತ್ತೆ. ನೀವು ಪ್ರೋಗ್ರಾಮ್ ಏನು ಸೆಲೆಕ್ಟ್ ಮಾಡಿಲ್ಲ ಅಂದ್ರೂ ಸಹ ಸೌಂಡ್ ಬರ್ತಾ ಇರುತ್ತೆ. ನೆಕ್ಸ್ಟು ಈ ರೀತಿ ಆಫ್ ಮಾಡಿದ್ಮೇಲೂ ಸಹ ಹಾಟ್ ಅಂತ ತೋರಿಸ್ತಾ ಇರುತ್ತೆ. ಅಂದರೆ ಪ್ಯಾನಲ್ ಬಿಸಿ ಇದೆ ಅಂತ ಆ ಥರ ತೋರಿಸ್ತಾ ಇದೆ. ನೀವು ಪ್ರೋಗ್ರಾಮ್ನೆಲ್ಲ ಸೆಟ್ ಮಾಡಿ ಆನ್ ಮಾಡಿದ್ದು ಸೆಕೆಂಡಲ್ಲೇ ಆ ಪ್ಯಾನಲ್ದು ಏನು ರೌಂಡ್ ಕಲರ್ ಕೊಟ್ಟಿದ್ದಾರೆ ಪಾತ್ರೆ ಇಡೋದಕ್ಕೆ, ಅಲ್ಲಿ ರೆಡ್ ಕಲರಲ್ಲಿ ಬರುತ್ತೆ. ಅಂದರೆ ಬಿಸಿ ಆಗ್ತಾ ಇದೆ ಅಂತ ಅರ್ಥ. ಈ ಒಂದು ಸ್ಟವ್ಗೆ ನಾವು ಎಲ್ಲ ರೀತಿ ಪಾತ್ರೆಗಳನ್ನ ಇಟ್ಕೋಬೋದು. ಅಂದರೆ ನಾವು ಇಡೋ ಪಾತ್ರೆ ಕೆಳಗಡೆ ಒಂದೇ ಲೆವೆಲಲ್ಲಿ ಇರಬೇಕು, ದಪ್ಪ ಹಳ್ಳ ಆ ಥರ ಎಲ್ಲ ಇರಬಾರ್ದು. ಇದರಲ್ಲಿ ಅಲ್ಯೂಮಿನಿಯಂ ಪಾತ್ರೆ, ಸ್ಟೀಲ್ ಪಾತ್ರೆಗಳು, ನಾನ್ ಸ್ಟಿಕ್ ಪಾತ್ರೆಗಳು ಅಥವಾ ಇದರಲ್ಲಿ ಕಾಪರ್ ಪ್ಯಾನ್ ಪಾತ್ರೆಗಳು, ಮಡಿಕೆಗಳು ಇದನ್ನೆಲ್ಲ ಇಟ್ಟು ಅಡುಗೆ ಮಾಡ್ಕೋಬೋದು. ಹಿಂದೆ ಎಲ್ಲ ಇದ್ದಿದ್ದು ಬಂದು ಇಂಡಕ್ಷನ್ ಸ್ಟವಲ್ಲಿ ಇಂಡಕ್ಷನ್ ಬೇಸಿಡ್ ಕುಕ್ವೇರ್ ಮಾತ್ರ ಇಡೋದಕ್ಕಾಗ್ತಾಯಿತ್ತು. ಬಟ್ ಇದು ಆ ಥರ ಅಲ್ಲ, ಎಲ್ಲ ಪಾತ್ರೆಗಳನ್ನ ಇಟ್ಟು ಅಡುಗೆ ಮಾಡ್ಕೋಬೋದು. ಅದು ಸಹ ತುಂಬ ಫಾಸ್ಟಾಗಿ ಆಗುತ್ತೆ. ಇನ್ನು ಈ ಇನ್ಫ್ರಾರೆಡ್ ಕುಕ್ ಟಾಪನ್ನು 2945 ರೂಪಾಯಿಗೆ ತೊಗೊಂಡೆ. ತುಂಬಾ ಚೆನ್ನಾಗಿದೆ. ಇದನ್ನು ಯೂಸ್ ಮಾಡೋದಕ್ಕೂ ಸಹ ಬಹಳ ಸುಲಭ. ನೋಡಿ, ಇದು ಬಂದು ತಳ ಒಂದೇ ಲೆವೆಲ್ ಇಲ್ಲ. ಈ ಪಾತ್ರೆನ ಇಟ್ಟಾಗ ಸ್ಟವ್ ಮೇಲೆ ಒಂದು ಸೌಂಡ್ ಬರುತ್ತೆ, ಸರಿಯಾಗಿ ಬಿಸಿ ಆಗಲ್ಲ. ಅದಕ್ಕೋಸ್ಕರ ಕರೆಕ್ಟಾಗಿ ತಳ ಎಲ್ಲ ಒಂದೇ ಲೆವೆಲ್ ಇರುವಂತಹ ಪಾತ್ರೆಗಳನ್ನ ಇಟ್ಟು ನೀರು ಬಿಸಿ ಆಗೋದಕ್ಕೆ ಇಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಸ್ಟವ್ ಮೇಲೆ ಅದು ರೆಡ್ ಕಲರಲ್ಲಿ ರೌಂಡ್ ಏನಿದೆ
ಅಷ್ಟು ಮಾತ್ರನೇ ಬಿಸಿ ಆಗುತ್ತೆ. ಇನ್ನು ಸುತ್ತ ಎಲ್ಲ ಸ್ಟವ್ ಬಿಸಿ ಆಗಲ್ಲ. ಜಸ್ಟ್ ಆ ರೌಂಡ್ ಏನಿದೆ ಅಲ್ಲೂ ಮಾತ್ರ ಬಿಸಿಯಾಗಿ ನಮಗೆ ನೀರಾಗಿರ್ಬೋದು ಅಥವಾ ನಾವು ಇಡೋ ಅಡುಗೆಗಳು ಬಿಸಿಯಾಗಿ ರೆಡಿ ಆಗುತ್ತೆ. ಈ ಸ್ಟವ್ಗೆ 1 ಇಯರ್ ವ್ಯಾರಂಟಿ ಸಹ ಇರುತ್ತೆ. ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಬೇಕಿದ್ದರೆ ಹೆಲ್ಪ್ ಆಗಲಿ ಅಂತ ವಿಡಿಯೋ ಹಾಕಿದ್ದೀನಿ. ಇದ್ರ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಹೋಗಿ ಬೈ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.